ಮತ್ತೊಂದು ಟ್ವಿಸ್ಟ್ ಪಡೆದ ಪೋಸ್ಕೋ ವಿವಾದ. ನಾವು ಭೂಮಿ ಕೊಡ್ತೀವಿ ಅಂತಾರೆ ಕೆಲ ರೈತರು. ದೆಹಲಿಯಲ್ಲೊಂದು, ಬೆಂಗಳೂರಲ್ಲಿ ಮತ್ತೊಂದು ಹೇಳಿಕೆ ಕೊಟ್ಟರು ಸಿಎಂ. ಗದಗ್ನ ಹಳ್ಳಿಗುಡಿಯಲ್ಲಿ ಪೋಸ್ಕೋ ಕಂಪನಿ ಬೇಕೋ ಬೇಡವೋ ಸದ್ಯ ಇಂಥ ಕುತೂಹಲ ಮೂಡಿಸಿರೋ ವಿಷಯ. ಪೋಸ್ಕೋ ಬೇಡ ಅಂತ ಈಗಾಗಲೇ ರೈತರು, ರಾಜಕೀಯ ನಾಯಕರು, ಮಠಾಧೀಶರು ಹೋರಾಟ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ರೈತರ ಮತ್ತೊಂದು ಗುಂಪು ನಾವು ಭೂಮಿ ಕೊಡ್ತೀವಿ ಅಂತಿದ್ದಾರೆ. ಇದರಿಂದ ರೈತರಲ್ಲೇ ಒಡಕು ಮೂಡಿತಾ ಅನ್ನೋ ಸಂಶಯ ಕಾಡ್ತಿದೆ. ಇದಕ್ಕೆ ತಕ್ಕಂತೆ ಸಿಎಂ ಕೂಡ ತದ್ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ. ಗದಗ್ನ ಹಳ್ಳಿಗುಡಿಯಲ್ಲಿ ಪೋಸ್ಕೋ ಕೈಗಾರಿಕೆ ಬೇಕೇ ಬೇಡವೇ ಅನ್ನೋದು ಈಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ನಿನ್ನೆಯಷ್ಟೇ ಹಳ್ಳಿಗುಡಿಯಲ್ಲಿ ಪೋಸ್ಕೋಗೆ ಅವಕಾಶವಿಲ್ಲ ಅಂತ ಸಿಎಂ ಯಡಿಯೂರಪ್ಪ ಘೋಷಿಸಿದ್ರು. ಇದರ ಬೆನ್ನಲ್ಲೇ ನೂರಾರು ರೈತರು ನಾವು ಭೂಮಿ ಕೊಡೋಕೆ ರೆಡಿ ಅಂತಿದ್ದಾರೆ. ಮುಂಡರಗಿ ತಾಲೂಕಿನ ಹಳ್ಳಿಗುಡಿಯ ಸುಮಾರು 55 ರೈತರು ಗೃಹ ಕಚೇರಿ ಕೃಷ್ಣಾದಲ್ಲಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಅವರನ್ನ ಭೇಟಿ ಮಾಡಿ ಜಮೀನಿನ ಮೂಲ ದಾಖಲೆ ಹಾಗೂ ಒಪ್ಪಿಗೆ ಪತ್ರ ನೀಡಿದ್ರು. ಪೋಸ್ಕೋಗೆ 1300 ಎಕರೆ ಜಮೀನು ನೀಡಲು ನಿರ್ಧರಿಸಿರುವುದಾಗಿ ಹೇಳಿದ ಕೆಲವು ರೈತರು ವೈಜ್ಞಾನಿಕ ಪರಿಹಾರ ನಿಗದಿ, ಕುಟುಂಬ ಸದಸ್ಯರಿಗೆ ಉದ್ಯೋಗ ಹಾಗೂ ಬದಲಿ ನಿವೇಶನ ನೀಡುವುದು ಸೇರಿದಂತೆ 13 ಬೇಡಿಕೆಗಳ ಮನವಿ ಪತ್ರವನ್ನು ನೀಡಿದರು. ನಾವು 13 ಕಂಡೀಷನ್ ಹಾಕಿದ್ವಿ. ಆ ಷರತ್ತಿಗೆ ಸರ್ಕಾರ ಒಪ್ಪಿದ್ರೆ ನಾವು ಭೂಮಿ ಕೊಡಾಕ್ತಾರೆ ಅಂತ ಹೇಳಿ ಆ ಷರತ್ತಿನಲ್ಲಿ ನಾವು ರೇಟಿನ ಬಗ್ಗೆನೂ ತಿಳಿಸಿದ್ವಿ. ಈ ಸ್ಪರ್ಧಾತ್ಮಕವಾದ ದರವನ್ನ, ಆಮೇಲೆ ರೈತರಿಗೆ ತೃಪ್ತಿ ಆಗ್ತಕ್ಕಂಥ ದರವನ್ನ ನೀವು ನಿರ್ಣಯಿಸಬೇಕಂತ ನಾವು ಹೇಳಿದ್ವಿ. ಒಪ್ಪಿಕೊಳ್ಳೋದ್ರೆ ನಾವು ಅವಾಗ ಭೂಮಿ ಕೊಡಲ್ಲ ಅಂತ ನಾವು ಕೆಲವು ರೈತರ ಈ ನಿರ್ಧಾರಕ್ಕೆ ಪ್ರತಿಕ್ರಿಯಿಸಿರುವ ಸಿಎಂ ಯಡಿಯೂರಪ್ಪ 100ಕ್ಕೆ 100 ರೈತರು ಒಪ್ಪಿದರೆ ಮಾತ್ರ ಪೋಸ್ಕೋಗೆ ಜಮೀನು ನೀಡುವುದಾಗಿ ಸಿಎಂ ಹೇಳಿದ್ದಾರೆ. ಗದಗಿನ ಹಳ್ಳಿಗುಡಿಯಲ್ಲಿ ರೈತರನ್ನ ಭೇಟಿಯಾಗ್ತೀನಿ, ಈ ಬಗ್ಗೆ ತೋಟದಾಚಾರ್ಯ ಸ್ವಾಮೀಜಿ ಜೊತೆ ಮಾತನಾಡಿ ಮುಂದಿನ ನಿರ್ಧಾರ ತಿಳಿಸುವುದಾಗಿ ಸಿಎಂ ಬೆಂಗಳೂರಲ್ಲಿ ಸ್ಪಷ್ಟಪಡಿಸಿದರು. ಸರ್ಕಾರಕ್ಕೆ ರೈತರ ಹಿತ ಮುಖ್ಯ. ರೈತರನ್ನ ಬಲಿ ಕೊಟ್ಟು ಯಾವುದೇ ಕಂಪನಿ ಸರ್ಕಾರ ಭೂಸ್ವಾಧೀನ ಪಡಿಸಿಕೊಳ್ಳುವುದಿಲ್ಲ ಅಂತ ಇದೇ ವೇಳೆ ತಿಳಿಸಿದ್ರು. ಆದರೆ ಇದಕ್ಕೂ ಮುನ್ನ ದೆಹಲಿಯಲ್ಲಿ ತದ್ವಿರುದ್ಧ ಹೇಳಿಕೆ ಕೊಟ್ಟಿದ್ರು ಸಿಎಂ. ಯಾವ ಕಾರಣಕ್ಕೂ ಪೋಸ್ಕೋ ಕಂಪನಿಗೆ ರೈತರು ಒಪ್ಪಿದ್ರು ಸಹ ನಾವು ಅಲ್ಲಿ ಭೂಮಿಯನ್ನು ಕೊಡೋದಿಲ್ಲ. ಆ ಕಂಪನಿ ಬೇಕಾದರೆ ಬೇರೆ ಎಲ್ಲಾದ್ರೂ ರೈತರು ಒಪ್ಪೋದಾದ್ರೆ ಬೇಕಾದ್ರೆ ಮಾಡ್ಬೋದು. ಇವತ್ತು ಅದಕ್ಕೆ ಯಾರು ಒಡ್ಡಿ ಮಾಡೋಕ್ಕಾಗೋದಿಲ್ಲ. ಏನಾದ್ರೂ ರೈತರೆಲ್ಲರೂ 100ಕ್ಕೆ 100 ಒಪ್ಕೊಂಡು ಅವ್ರು ಏನಾದ್ರು ಮುಂದೆ ಬಂದರೆ ಸ್ವಾಮೀಜಿಯವ್ರ ಕೈಲಿ ಆಗ್ಬೋದು ಅಂದಾಗ ನಾನು ಮಾತ್ರ ಪರಿಶೀಲನೆ ಮಾಡ್ತೀನಿ. ಏನಾದ್ರೂ ರೈತರೆಲ್ಲರೂ 100ಕ್ಕೆ 100 ಒಪ್ಕೊಂಡು ಅವ್ರು ಏನಾದ್ರು ಮುಂದೆ ಬಂದರೆ ಸ್ವಾಮೀಜಿಯವ್ರ ಕೈಲಿ ಆಗ್ಬೋದು ಅಂದಾಗ ನಾನು ಮಾತ್ರ ಪರಿಶೀಲನೆ ಮಾಡ್ತೀನಿ. ಇನ್ನು ರೈತರಿಗೆ ಬೆಂಬಲ ನೀಡೋ ಹೆಸರಲ್ಲಿ ಜೆಡಿಎಸ್, ಕಾಂಗ್ರೆಸ್ ರಾಜಕೀಯ ಮಾಡ್ತಿವೆ ಅಂತ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಸಿಸಿ ಪಾಟೀಲ್ ಆರೋಪಿಸಿದರು. ಗದಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಯಾವುದೇ ಒಂದು ಸ್ಥಾನಗಳಿಲ್ಲ. ಸಂಪೂರ್ಣವಾಗಿ ಕೇಸರಿಮಯವಾಗಿರುವ ಗದಗ ಜಿಲ್ಲೆಯಲ್ಲಿ ಈ ಒಂದು ಹೋರಾಟದ ನೆಪವನ್ನು ಇಟ್ಕೊಂಡು ಮತ್ತೆ ಪುನಃ ಒಂದು ನುಸುಳಿಕೆ ಪ್ರಯತ್ನವನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮಾಡಿದ್ರು. ಇತ್ತ ಪೋಸ್ಕೋ ಕಂಪನಿ ಜೊತೆ ಸಿಎಂ ಮತ್ತು ಸಚಿವ ಮುರುಗೇಶ್ ನಿರಾಣಿ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಪೋಸ್ಕೋ ಅಂತ ಕಂಪನಿನಲ್ಲಿ ಕರ್ಕೊಂಡು ಹೋಗೋದು ಅವ್ರಿಗೆ ಒಳ್ಳೆ ಚಾರಿತ್ರ ಇಲ್ಲ. ಅವರು ಬ್ಲ್ಯಾಕ್ ಲಿಸ್ಟ್ ನಲ್ಲಿ ಇದ್ದಾರೆ. ಮತ್ತೆ ಒರಿಸ್ಸಾದಿಂದ ಅವ್ರನ್ನ ಓಡಿಸಿದ್ದಾರೆ. ಇಂಥ ಕಂಪನಿಗೆ ಆಡ್ಬೇಕಾದ್ರೆ ಯಡಿಯೂರಪ್ಪನವರು, ನಿರಾಣಿ ಅವರು ಇವರೆಲ್ಲ ಅವ್ರ ಒಳ ಒಪ್ಪಂದಗಳೆಲ್ಲ ಇರ್ತವೆ. ಅವ್ರಿಗೆ ಇಂಥವನ್ನೆಲ್ಲ ಕರ್ಕೊಂಡು ಬರೋದು, ಜಮೀನು ಕೊಡ್ತೀವಿ ಅಂತ ಹೇಳೋದು. ಒಟ್ನಲ್ಲಿ ಪೋಸ್ಕೋ ವಿವಾದ ಸದ್ಯಕ್ಕೆ ಬಗೆಹರಿಯೋ ಲಕ್ಷಣಗಳೇ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇನ್ನು ಗದಗ್ನಲ್ಲಿ ಭೂಸ್ವಾಧೀನದ ವಿರುದ್ಧ ಮಠಾಧೀಶರ ಮತ್ತು ಧರ್ಮಗುರುಗಳ ಸಮಾವೇಶ ನಡೀತಾ ಇದೆ. ನಗರದ ತೋಂಟದಾರ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆಯುತ್ತಿರುವ ಸಮಾವೇಶದ ನೇತೃತ್ವವನ್ನು ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ಮತ್ತು ಮುಂಡರ್ಗಿಯ ಅನ್ನದಾನೇಶ್ವರ ಸ್ವಾಮಿಗಳು ವಹಿಸಿದ್ದಾರೆ. ಬೆಳಗಾವಿಯ ಕುಮಾರೀಶ್ವರ, ರಾಯಚೂರಿನ ಹಿರೇಮಠದ ಸ್ವಾಮಿಗಳು ಸೇರಿದಂತೆ ನಾಡಿನ ಇತರೆ ಮಠದ ಸ್ವಾಮೀಜಿಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರ ಭೂಮಿ ಪೋಸ್ಕೋಗೆ ನೀಡಬಾರದು ಅನ್ನೋದು ಎಲ್ಲಾ ಮಠದ ಸ್ವಾಮೀಜಿಗಳ ಒತ್ತಾಯ. ಈ ಗದಗಿನಲ್ಲಿ ಹೋರಾಟ ಮಾಡುವಂತಹ ವ್ಯವಸ್ಥೆಗೆ ನಾವು ಕೈ ಬಿಟ್ಟಿದ್ದೇವೆ ಅನ್ನುವಂತಹ ಮುಖ್ಯಮಂತ್ರಿಗಳು ಸಹಿತ ಹೇಳಿದ್ದಾರೆ. ನಾವು ಕೈ ಬಿಟ್ಟರೆ ಇದೆ ಅಂತಂದು ಪತ್ರಿಕೆಯಲ್ಲಿ ಹೇಳಿದ್ರೆ ಸಾಕಾಗಿಲ್ಲ. ಯಾವ ರೀತಿಯಾಗಿ ಪೇಜಾವರ ಸ್ವಾಮೀಜಿಯವರಿಗೆ ಆದೇಶವನ್ನ ಪತ್ರವನ್ನ ನೀವು ತಗೊಂಡೋಗಿ ಕೊಟ್ಟರು, ಅದೇ ರೀತಿಯಾಗಿ ನಾವು ಕೈ ಬಿಟ್ಟಿದ್ವಿ ಅನ್ನುವಂತಹ ಆದೇಶವನ್ನ ಪತ್ರವನ್ನ
ತೋಟದಾರಿ ಮಠಕ್ಕೆ ಕೊಡೋವರೆಗೂ ಸಹಿತ ನಮ್ಮ ಮಠಾಧೀಶರ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂತಹ ಮಾತನ್ನ ಹೇಳಿ ನಾವು ಎಲ್ಲರಿಗೂ ಸಿದ್ಧ ಇದ್ವಿ. ಈ ರೈತರ ಜಮೀನು ಇತ್ತ ಗದಗ್ನಿಂದ ಪೋಸ್ಕೋ ಔಟ್ ಆಗಿದೆಯಾ ಅನ್ನೋದೇ ಕನ್ಫರ್ಮ್ ಆಗಿಲ್ಲ. ಆಗ್ಲೇ ಬಾಗಲಕೋಟೆ ಜಿಲ್ಲೆಗೆ ಕಂಪನಿ ಕಾಲಿಡತಾ ಅನ್ನೋ ಪ್ರಶ್ನೆ ರೈತರನ್ನ ಕಾಡ್ತಾ ಇದೆ. ಆದ್ರೆ ಪ್ರಾಣ ಕೊಟ್ಟೆವು ಅನ್ನ ನೀಡೋ ಭೂಮಿ ಕೊಡಲ್ಲ ಅಂತಿರೋ ರೈತರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಗದಗ್ನ ಹಳ್ಳಿಗುಡಿಯಿಂದ ಪೋಸ್ಕೋ ಎತ್ತಂಗಡಿ ಆಯ್ತಾ ಇಲ್ವಾ? ಸದ್ಯ ಈ ಪ್ರಶ್ನೆಗೆ ಉತ್ತರ ಇನ್ನೂ ಗೊಂದಲದಲ್ಲೇ ಇದೆ. ಆದರೆ ಬಾಗಲಕೋಟೆ ಜಿಲ್ಲೆಯ ರೈತರಿಗೆ ಮಾತ್ರ ಪೋಸ್ಕೋ ಆತಂಕ ಕಾಡ್ತಿದೆ. ಹೌದು, ಒಂದು ವೇಳೆ ಹಳ್ಳಿಗುಡಿಯಿಂದ ಪೋಸ್ಕೋ ಔಟ್ ಆಗಿದೆ ಆದ್ರೆ ಅದು ಬಾಗಲಕೋಟೆಗೆ ಲಗ್ಗೆ ಇಡುವ ಸಾಧ್ಯತೆ ಇದೆ. ಹೀಗಾಗಿ ಜಿಲ್ಲೆಯ ಕಿರಸೂರು, ಮುಗಳೊಳ್ಳಿ, ಭಗವತಿ, ಆಚನೂರು ಮತ್ತು ಕಡ್ಲಿಮಟ್ಟಿ ಗ್ರಾಮಗಳ ರೈತರು ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಪೋಸ್ಕೋ ಅವರು ಮತ್ತೆ ಇಲ್ಲಿ ಬಂದು ನೆಲೆ ಊರ್ತಾರಂತ ಗುಮಾನಿ ಎದ್ದೈತಿ. ಆ ಕಂಪನಿಯನ್ನು ನಾವು ಇಲ್ಲಿ ನೆಲೆ ಊರಾಕ್ ಬಿಡುವುದಿಲ್ಲ. ಸ್ಪಷ್ಟವಾಗಿ ರೈತರು ನಾವು ಭೂಮಿ ಕೊಡುವುದಿಲ್ಲ ಅಂತೂ ಎಲ್ಲಾರ್ಗಿ ಹೇಳಿದಾಗೈತಿ. ಇಲ್ಲಿ ನಾವು ಯಾವುದು ಫ್ಯಾಕ್ಟರಿ ಮಾಡಾಕ ಅವ್ರಿಗೆ ಜಮೀನನ್ನು ಕೊಡುವುದಿಲ್ಲ ಅಂತ ಹೇಳ್ತೀವಿ. ಇತ್ತೀಚೆಗಷ್ಟೇ ಇದೇ ಗ್ರಾಮಗಳ ರೈತರು ಸೂರ್ಯ ವಿಜಯನಗರ ಸ್ಟೀಲ್ ಮತ್ತು ಸಿಮೆಂಟ್ ಕಾರ್ಖಾನೆ ವಿರುದ್ಧ ಸಿಡಿದೆದ್ದು ಹೋರಾಟ ಆರಂಭಿಸಿದ್ರು. ಆಗ ರೈತರ ಹೋರಾಟಕ್ಕೆ ಮಣಿದು ಸಿಮೆಂಟ್ ಕಾರ್ಖಾನೆ ಸ್ಥಗಿತಗೊಂಡಿತ್ತು. ಈಗ ಇದೇ ಜಾಗದಲ್ಲಿ ಪೋಸ್ಕೋ ಭೀತಿ ಕಾಡ್ತಿದೆ. ಸರ್ಕಾರ ಏನಾದ್ರೂ ಪೋಸ್ಕೋಗೆ ಬಾಗಲಕೋಟೆಯಲ್ಲಿ ಭೂಮಿ ಕೊಟ್ರೆ ಪ್ರಾಣ ಕೊಡ್ತೀವಿ ವಿನಃ ಭೂಮಿ ಕೊಡಲ್ಲ ಅನ್ನೋ ಕೂಗು ಕೇಳಿ ಬರ್ತಿದೆ. ಈ ಜಮೀನವನ್ನ ಅಗದಿ ಯಾರೇ ಇದ್ರು, ಎಂತ ಅಧಿಕಾರಿ ಇದ್ರು ಇದನ್ನ ಬಂದು ಜಮೀನು ಚೆಕ್ ಮಾಡಬಹುದು. ಬರಡು ಭೂಮಿ ಒಳಗೆ ಮಾಡ್ಬೇಕು ಅನ್ನುವಂತ ಒಂದು ಕಾನೂನು ಒಳಗೂ ಐತಿ. ಎಲ್ಲಾರು ಹೇಳ್ತಾರೆ ಇದನ್ನ. ಯಾವುದೇ ಒಂದು ಕಾರಣಕ್ಕಾದ್ರೂ ನಾವು ಜನ್ಮ ಕೊಡ್ತೀವಿ, ಆದ್ರೆ ಭೂಮಿ ಕೊಡುದಿಲ್ಲ. ಸಾಕಷ್ಟು ಹಣ ಹಾಕುವಂತ ಜಮೀನು ಕಳ್ಕೊಂಡಿಂದ ಯಾವ್ದು ಏನು ಮಾಡಕ್ ಆಗಲ್ಲ. ಇಂಥ ಜಮೀನು ಇಲ್ಲಿ ಬಂದ್ರಂತೂ ಯಾವುದೇ ಒಂದು ಕಾರಣಕ್ಕೂ ನಾವು ಜಮೀನು ಕಳ್ಕೊಂಡಿವು, ಸಾಕಷ್ಟು ನೀರಿನಿಂದ ಕಳ್ಕೊಂಡಿವು. ಯಾವುದೇ ಕಾರಣಕ್ಕೂ ಇಂಥ ಜಮೀನನ್ನು ಕೈ ಬಿಡಕ್ ನಾವು ಯಾವುದೇ ಚಾನ್ಸ್ ಇಲ್ಲ. ಈ ಮೊದಲು ಆಲಮಟ್ಟಿ ಹಿನ್ನೀರಿನಿಂದ 2 ಬಾರಿ ಸ್ಥಳಾಂತರಗೊಂಡಿದ್ದು ಹಲವು ವರ್ಷಗಳ ನಂತರ ಬದುಕು ಕಟ್ಟಿಕೊಳ್ಳಲು ಮುಂದಾಗಿರುವ ರೈತರು ಮತ್ತೆ ಭೂ ಸ್ವಾಧೀನದ ಗುಮ್ಮ ಎದುರಿಸುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸ್ಥಳೀಯರ ವಾದ. ಒಟ್ನಲ್ಲಿ ಪೋಸ್ಕೋ ಚೂಬಾಣ ಸದ್ಯ ರೈತರಲ್ಲಿ ಒಂದೆಡೆ ಹೋರಾಟದ ಕಿಚ್ಚು ಹೊತ್ತಿಸಿದ್ರೆ ಮತ್ತೊಂದೆಡೆ ಆತಂಕ ಸೃಷ್ಟಿಸಿರೋದಂತೂ ಸುಳ್ಳಲ್ಲ. ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ. ಸರ್ಕಾರಿ ಶಾಲೆಗಳಲ್ಲಿ ಬೋಧಿಸುವ ಭಗವದ್ಗೀತೆ ಅಭಿಯಾನಕ್ಕೆ ರಾಜ್ಯ ಸರ್ಕಾರದಿಂದ ಸಂಪೂರ್ಣ ಬೆಂಬಲವಿದೆ ಅಂತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಭಗವದ್ಗೀತೆ ದೇಶದ ಸಂಸ್ಕೃತಿಯಾಗಿದ್ದು ಇದನ್ನ ವಿರೋಧಿಸುವವರು ದೇಶ ಬಿಟ್ಟು ತೊಲಗಲಿ ಅಂತ ಕಿಡಿಕಾರಿದರು. ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡುವಂತಹ ಕೆಲಸ ನಮ್ಮ ನಿಮ್ಮಿಂದ ಯಾರಿಂದಲೂ ನಾಡಿನ ಜನತೆಯಿಂದ ಆಗಬಾರದು. ಸೂರ್ಯನನ್ನ ಕುರಿತು ವ್ಯಾಖ್ಯಾನಿಸೋದಕ್ಕೆ ಹೋದ್ರೆ ಅದು ಸಾಧ್ಯ ಇದೆಯೇನು? ಸೂರ್ಯನೇ, ಸೂರ್ಯನಿಗೆ ಸರಿಸಮವಾದಂತದ್ದು ಇನ್ನೊಂದು ಇಲ್ಲ ಅಂತ ನಮ್ಮೆಲ್ಲರಿಗೆ ಗೊತ್ತಿರುವಂತಹ ಸತ್ಯ ಇದೆ. ಹಾಗೆ ಧರ್ಮ ಗ್ರಂಥ ಭಗವದ್ಗೀತೆಯೇ ಇದರ ಬಗ್ಗೆ ಚರ್ಚೆ ಸಲ್ಲ, ವಿಶ್ಲೇಷಣೆ ಸಲ್ಲ. ಇದು ಸೂರ್ಯನಷ್ಟೇ ಪ್ರಕಾಶಮಾನವಾಗಿರುವಂತದ್ದು ಈ ಭಗವದ್ಗೀತೆ. ಭಾರತೀಯ ವಿಚಾರವನ್ನು ಒಪ್ಪುವಂತವ್ರು ಯಾರೂ ಭಗವದ್ಗೀತೆಯನ್ನು ವಿರೋಧಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾರು ಈ ದೇಶದ ಧರ್ಮ ಸಂಸ್ಕೃತಿಯನ್ನ, ಈ ದೇಶದ ನಂಬಿಕೆಯ ವಿಷಯಗಳನ್ನ ಯಾರು ಗೌರವಿಸುವುದಿಲ್ಲೋ, ಯಾರು ಅದಕ್ಕೆ ಮಾನ್ಯತೆ ಮಾಡೋದಿಲ್ಲೋ, ಯಾರು ವಿದೇಶಿಯ ತತ್ವದ ಸಿದ್ಧಾಂತದ ಪ್ರೇರಣೆಗೆ ಒಳಪಟ್ಟಂತವ್ರು ಇದ್ದಾರೋ ಅವರು ಇದನ್ನು ವಿರೋಧಿಸ್ತಾ ಇರೋದನ್ನ ನಾವು ಕಾಣ್ತೀವಿ. ಆ ವಿದೇಶಿಯರು ತಮ್ಮ ವಿಚಾರವನ್ನು ಮಂಡಿಸೋದಾದ್ರೆ ಅವರು ವಿದೇಶಕ್ಕೆ ಹೋಗ್ಲಿ ಹೊರತು ನಮ್ಮ ದೇಶದಲ್ಲಿ ಅವರಿಗೆ ಅವಕಾಶ ಇಲ್ಲ, ನಮ್ಮ ನಾಡಿನಲ್ಲಿ ಅವಕಾಶ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಹೇಳಬೇಕಾಗಿದೆ.